ಎಲ್ಲರಿಗೂ ನಮಸ್ಕಾರ. ಆಗಲೇ ಟೈಮ್ ಆಗಿದೆ, ಶಾರ್ಟ್ ಆಗಿ ಮಾತಾಡೋಕೆ ಟ್ರೈ ಮಾಡ್ತೀನಿ. ಮೊದಲಿಗೆ ನನಗೆ ಫಿಲಮ್ ಯೂಶುವಲಿ ಯಾವುದೇ ಫಿಲಮ್ ಆಯ್ತು ಅಂದ್ರೂ ಕೂತ್ಕೊಂಡು ಕತೆ ಕೇಳೋದು, ಸ್ಟೋರಿ ಎಲ್ಲ ಡಿಸ್ಕಸ್ ಮಾಡಿ ಆಮೇಲೆ ಫಿಲಮ್ ತಗೊಳ್ಳೋದು ಇದೇನೋ ಎಲ್ಲರೂ ಅದೇ ಮಾಡೋದು. ಬಟ್ ಈ ಫಿಲಮ್ ಏನಾಯ್ತು ಅಂತಂದ್ರೆ ಫಸ್ಟ್ ಟೈಮ್ ಪ್ರದೀಪ್ ಅವ್ರು ಬಂದು ಈ ತರ ಅವ್ರಿಗೇನು ಸ್ಟೋರಿ ಏನೇನೋ ಅಂದ್ರೆ ಏನೋ ಅವ್ರು ಕರೆಕ್ಟಾಗಿ ಅವ್ರಿಗೆ ಮಾತಾಡಕ್ಕೆ ನನ್ಗೆ ನನ್ನ ಹತ್ರ ಕಮ್ಯುನಿಕೇಟ್ ಮಾಡಕ್ ಆಗ್ಲಿಲ್ಲ ಅನ್ಸುತ್ತೆ. ಏನೋ ಹೇಳಿದ್ರು ಹಿಂಗೇನೋ ಮಾಡ್ತಾ ಇದೀವಿ ಸರ್, ಹಿಂಗೆ ಈ ತರ ಒಂದ್ ಲೈನ್ ಹೇಳಿದ್ರು ಅಷ್ಟೇ. ಹೆಂಗಿದ್ರು ಇದಕ್ಕೆ ಹಾಡುಗಳು ಇರ್ಲಿಲ್ಲ, ಹಂಗಾಗಿ ಶೂಟಿಂಗ್ ಮಾಡ್ಕೊಂಡು ಬರ್ತಿರಲ್ಲ ಅಂದ್ಬಿಟ್ಟು ಆಯ್ತು ಶೂಟಿಂಗ್ ಎಲ್ಲ ಮಾಡ್ಕೊಂಡು ಬನ್ನಿ ಮಾಡೋಣ ಅನ್ಕೊಂಡು ನಾನು ಒಪ್ಕೊಂಡೆ ಮಾಡೋಣ ಸರ್ ಅಂತ. ಬಟ್ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ರು. ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ರೆ ಸರ್ ಈ ತರ ಏನಾಗಿದೆ, ಇದು ಕನ್ನಡ ಮಲಯಾಳಂ ಎರಡರಲ್ಲೂ ಮಾಡ್ಬಿಟ್ಟಿದೀವಿ ಸರ್ ಅಂದ್ರು. ನನಗೆ ಅದು ದೊಡ್ಡ ಸರ್ಪ್ರೈಸ್, ಅಷ್ಟು ಈಸಿನಾ ಅಂತ. ಆಮೇಲೆ ಅದ್ರ ಕತೆಗಳೆಲ್ಲ ಹೇಳಿದ್ರು ಎರಡೆರಡು ಇದ್ರಲ್ಲಿ, ಅದು ಮಳೆನಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಎರಡೆರಡು ಲ್ಯಾಂಗ್ವೇಜ್, ಇಡೀ ಫಿಲಮ್ ಮಳೆ ಇದೆ. ಸೊ ತುಂಬಾ ಒಂದು ಫಸ್ಟ್ ಟೈಮ್ ಡೈರೆಕ್ಷನ್ಗೆ ಇಷ್ಟು ದೊಡ್ಡ ರಿಸ್ಕ್ ತಗೊಂಡ್ ಮಾಡಿರೋದು ಆಶ್ಚರ್ಯ. ಮತ್ತೆ ಫಿಲಮ್ ನೋಡಿದ್ಮೇಲೆ ನನ್ಗೆ ಅವ್ರ ಬಗ್ಗೆ ಬೇರೆ ತರದ್ದೇ ನನ್ಗೆ ಅಭಿಪ್ರಾಯ ಕ್ರಿಯೇಟ್ ಆಯ್ತು. ಯಾಕೆ ಅಂತಂದ್ರೆ ಸಿನಿಮಾ ಮಾಡ್ಬೇಕು ಅಂತ ಮಾಡೋದೊಂದು, ಈ ಸಿನಿಮಾ ನೋಡಿದ್ಮೇಲೆ ಅವರು ಅವ್ರ ಹತ್ರ ನೀವು ಎಲ್ಲ ಮಾತಾಡ್ತಿರ್ತೀರ ಅನ್ಸುತ್ತೆ, ಪರ್ಸನಲ್ ಆಗಿ ಮಾತಾಡಿದ್ರೆ ಅವರು ಎಷ್ಟು ಮೈಲ್ಡ್ ಮತ್ತೆ ತುಂಬಾ ಅವ್ರು ಮಾತಾಡೋದೇ ಅವ್ರು ಡೈರೆಕ್ಟರ್ ಅಂತ ಅನ್ಸಲ್ಲ. ಬಟ್ ಆ ತರದೊಬ್ಬ ಸಾಮಾನ್ಯ ಮನುಷ್ಯನ ಒಳಗಡೆ ವ್ಯವಸ್ಥೆ ಬಗ್ಗೆ ಮತ್ತೆ ನಮ್ಮ ಜನಗಳು ಅನುಭವಿಸ್ತಿರೋ ಕಷ್ಟಗಳ ಬಗ್ಗೆ ಎಷ್ಟು ದೊಡ್ಡ ಕಿಚ್ಚಿದೆ ಮತ್ತೆ ಎಷ್ಟು ದೊಡ್ಡ ತುಡಿತಾ ಇದೆ ಅನ್ನೋದು ಈ ಫಿಲಂ ನೋಡಿದ್ರೆ ಖಂಡಿತ ಎಲ್ಲರಿಗೂ ತಲುಪುತ್ತೆ. ಮತ್ತೆ ಆ ಒಂದು ಅವ್ರಿಗೆ ಹೇಳ್ಬೇಕು ಅನ್ನೋ, ಅಥವಾ ನನ್ಗೆ ಗೊತ್ತಿಲ್ಲ ಅವ್ರು ಪರ್ಸನಲಿ ಅದನ್ನ ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದಾರೋ ಅಥವಾ ಓದಿದಾರೋ ಏನ್ ಮಾಡಿದಾರೋ ಗೊತ್ತಿಲ್ಲ. ಬಟ್ ಅಷ್ಟು ಒಂದು ಹೇಳಲೇಬೇಕು ಅಂತ ದಾವಂತ ಇದ್ರೆ ಮಾತ್ರ ಈ ತರದೊಂದು ಸಬ್ಜೆಕ್ಟ್ ಬರಕ್ಕೆ ಸಾಧ್ಯ. ಆ ತರದೊಂದು ಕತೆ ನನ್ಗೆ ಪರ್ಸನಲಿ ತುಂಬಾ ಇಷ್ಟ ಆದಂತ ಒಂದು ಕತೆ. ಮತ್ತೆ ಟೆಕ್ನಿಕಲಿನೂ ಅಷ್ಟೇ ನನಗೆ ಆಶ್ಚರ್ಯ ಏನಂತಂದ್ರೆ ಇಷ್ಟು ಚೆನ್ನಾಗಿ ಎರಡು ಲ್ಯಾಂಗ್ವೇಜ್ ಅಲ್ಲೂ ಇಷ್ಟೆಲ್ಲ ರಿಸ್ಕ್ ತಗೊಂಡು ಎಲ್ಲೂ ಫಸ್ಟ್ ಟೈಮ್ ಡೈರೆಕ್ಷನ್ ಮತ್ತೆ ಪ್ರೊಡಕ್ಷನ್ ಇದೆಲ್ಲ ಏನೇನೋ ಕಾಂಪ್ಲಿಕೇಶನ್ ಇಟ್ಕೊಂಡು ಎಲ್ಲ ಕೆಲವು ಫಿಲಮ್ಗಳಲ್ಲಿ ಕಾಂಪ್ರಮೈಸ್ ಆಗಿರ್ತಾರೆ. ಬಟ್ ಇದ್ರಲ್ಲಿ ಅದು ಯಾವುದೇ ಕಾಂಪ್ರಮೈಸ್ ಆಗದೆ, ಆಗ್ಲೇ ಹೇಳಿದ್ರಲ್ಲ, ಈವನ್ ಮಲಯಾಳಂ ಇಂಡಸ್ಟ್ರಿ ಅವರು ತುಂಬಾ ಖುಷಿಯಾಗಿ ನನ್ಗೆ ಮೊನ್ನೆ ಎಲ್ಲ ಕಮೆಂಟ್ ಎಲ್ಲ ನೋಡ್ತಿದ್ರೆ ತುಂಬಾನೇ ಖುಷಿ ಆಯ್ತು. ಅವರು ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಳ್ಳುವಂತ ಒಂದು ಫಿಲಮ್ ಮಾಡಿರೋದು ತುಂಬಾನೇ ಪರ್ಸನಲಿ ಪ್ರೌಡ್ ಫೀಲ್ ಆಗುತ್ತೆ. ಜಾಸ್ತಿ ಮಾತಾಡ್ತಾ ಇದ್ದೀನಿ. ಸೊ ಮತ್ತೆ ಇನ್ನೊಂದೇನಂದ್ರೆ ನಾವು ಏನಾಗ್ತಿದೆ ಈಗ, ಅಫ್ಕೋರ್ಸ್ ನಾವು ಆಗ್ಲೇ ಎಲ್ಲ ಹೇಳ್ತಾ ಇದ್ರು, ಕನ್ನಡ ಇಂಡಸ್ಟ್ರಿನಲ್ಲಿ ಬೇರೆ ಬೇರೆ ತಮಿಳು ತೆಲುಗು ಎಲ್ಲ ಫಿಲಮ್ಗಳು ಅವೇ ಎಲ್ಲ ಜಾಸ್ತಿ ಓಡ್ತಾ ಇರುತ್ತೆ, ಕನ್ನಡ ಫಿಲಮ್ ಓಡ್ತಾ ಇಲ್ಲ ಅಂತ, ನೋಡಲ್ಲ ಅಷ್ಟು ಅಂತ ಎಲ್ಲ ಇದೆ. ಬಟ್ ಇದಕ್ಕೇನು ಬೇರೆ ದಾರಿ ಇಲ್ಲ, ಅಂದ್ರೆ ನಾವು ಯಾರನ್ನೂ ರೆಸ್ಟ್ರಿಕ್ಟ್ ಮಾಡಕ್ ಆಗಲ್ಲ. ಬಟ್ ಅದಕ್ಕೆ ಏನ್ ಮಾಡ್ಬೋದು ಅಂತಂದ್ರೆ ಇದೇನೆ, ನಾವು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಫಿಲಮ್ ಮಾಡೋದು ಇದು ತುಂಬಾ ದೊಡ್ಡ ಬೋಲ್ಡ್ ಮತ್ತೆ ಎಲ್ಲರೂ ಮಾಡ್ಲೇಬೇಕಾದಂತ ಒಂದು ಸ್ಟೆಪ್, ಅನಿವಾರ್ಯ ಮತ್ತೆ ಅವಶ್ಯಕತೆ ಎರಡೂ ಇರೋಂತ ಒಂದು ಕೆಲಸನ ಮಾಡಿದ್ದಾರೆ. ಇದಕ್ಕೆ ರೆವಲ್ಯೂಷನ್ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ರೆವಲ್ಯೂಷನ್ ಸುಮಾರು ದಿನದಿಂದ ಶುರು ಆಗಿದೆ. ಬಟ್ ಈ ತರ ದೊಡ್ಡ ದೊಡ್ಡ ಬಜೆಟ್ ಫಿಲಮ್ಗಳೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಸಣ್ಣ ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಗಳು ಇದಕ್ಕೆ ಕಾಲಿಟ್ಟಿರೋದು ತುಂಬಾ ದೊಡ್ಡ ವಿಷಯ. ಮತ್ತೆ ಅದಕ್ಕೆ ಸಪೋರ್ಟ್ ಮಾಡಿರೋ ಪ್ರೊಡಕ್ಷನ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವರು ಇದ್ರ ಜೊತೆ ಕೈ ಜೋಡಿಸಿದ್ದಾರೆ. ಸೊ ರೆಕಾರ್ಡಿಂಗ್ ಬಂದು ಆಯ್ತು, ಒಂದು 35 ಡೇಸ್ ಆಯ್ತು. ಸೊ ರೆಕಾರ್ಡಿಂಗ್ ಬಗ್ಗೆ ಡಬಲ್ ಖುಷಿ ಖಂಡಿತ ಇದೆ, ಬಟ್ ಡಬಲ್ ಪೇಮೆಂಟ್ ಇಲ್ಲ. ಒಂದ್ಸಲ ಹೇಳ್ದಂಗೆ ಅದು ರಿಯಲಿ ಈ ಸ್ಟೇಜ್ ಅಲ್ಲಿ ಹೇಳ್ಬೇಕು ಏನಂತಂದ್ರೆ, ನಾನು ಅದನ್ನೇ ಲಾಸ್ಟ್ ಮೊನ್ನೆ ಕೊಚ್ಚಿನಿಂದ ಬರ್ಬೇಕಾದ್ರೆ ಡಿಸ್ಕಸ್ ಮಾಡ್ತಿದ್ದೆ ಪ್ರೊಡ್ಯೂಸರ್ ಹತ್ರ. ಎರಡು ಫಿಲಮ್ ಎರಡು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ. ಬಟ್ ಅದನ್ನ ಎಲ್ಲಾ ಟೆಕ್ನಿಷಿಯನ್ಸ್ ಒಂದು ಕನ್ಸ್ಟೆಂಟ್ ಗೊತ್ತು, ಒಂದು ಕನ್ನಡ ಫಿಲಮ್ ಮಲಯಾಳಂ ಫಿಲಮ್ ಅಂತಂದ್ರೆ ಆ ಕನ್ಸ್ಟೆಂಟ್ ಬಜೆಟ್ ಅಲ್ಲಿ ಎಲ್ಲಾ ಟೆಕ್ನಿಷಿಯನ್ಸ್ ಗಳನ್ನು ಅಡ್ಜಸ್ಟ್ ಮಾಡಿ ವರ್ಕ್ ಮಾಡ್ಸೋದಿದೆಯಲ್ಲ, ಅದು ತುಂಬಾ ಅತಿ ಅನ್ನಷ್ಟು ರಿಕ್ವೆಸ್ಟ್ ಮಾಡಿ ಅಥವಾ ಕನ್ವಿನ್ಸ್ ಮಾಡಿ ಡೈರೆಕ್ಟರ್ ಮಾಡಿದ್ದಾರೆ.
ನಾನು ಕೆಲವು ಟೈಮ್ ಹೇಳ್ತಿರ್ತೀನಿ ನೀವು ಭಾರಿ ಬುದ್ಧಿವಂತರು ಬಿಡಿ ಅಂತ. ಬಟ್ ತುಂಬಾ ಅದನ್ನ ಪ್ರಾಮಾಣಿಕವಾಗಿ ಎಲ್ಲರ ಹತ್ರನು ಅಷ್ಟು ಕೆಲಸ ಮಾಡಿಸ್ಕೊಂಡಿದ್ದಾರೆ. ಮತ್ತೆ ಮತ್ತೆ ಅದು ತುಂಬಾ ಖುಷಿ ಕೊಟ್ಟಿದೆ ಪರ್ಸನಲಿ ಕೆಲಸ ಮಾಡಿರೋದು. ಸೊ ಜಾಸ್ತಿ ಮಾತಾಡಿದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ನಮ್ಮ ಕೊಚ್ಚಿನಿಂದ ಎಲ್ಲ ಬಂದಿರೋರ್ಗು ಜಾನ್ ಸರ್ ಮತ್ತೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಮೊನ್ನೆ ಕೊಚ್ಚಿನ್ ಇವೆಂಟ್ ಅಲ್ಲಿ ನನಗೆ ತುಂಬಾ ಖುಷಿಯಾಗಿದೆ ಅಂತಂದ್ರೆ, ಅಲ್ಲಿ ಹೋಗಿ ನಾವು ಪ್ರೆಸ್ ಮೀಟ್ ಮಾಡಿದಾಗ ಅವರು ತುಂಬಾ ಚೆನ್ನಾಗಿ ನಮ್ಮನ್ನ ವೆಲ್ಕಮ್ ಮಾಡಿದ್ರು. ಅಲ್ಲಿ ಜಾನ್ ಸರ್ ಫ್ರೆಂಡ್ಸ್, ತುಂಬಾ ಆರ್ಟಿಸ್ಟ್ಗಳು ಎಲ್ಲ, ಮತ್ತೆ ಒಂದು 3-4 ಜನ ಡೈರೆಕ್ಟರ್ಗಳು ಎಲ್ಲರೂ ಬಂದು ನಮ್ಮನ್ನ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅಂದ್ರೆ ಮಲಯಾಳಂ ಇಂಡಸ್ಟ್ರಿಗೆ, ಅದು ತುಂಬಾ ಖುಷಿಯಾದ ವಿಚಾರ. ಒನ್ಸ್ ಅಗೇನ್ ವೆಲ್ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಿದ್ಧಾರ್ಥ್ ಅವರು ಮತ್ತೆ ಭೈರವ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.